ಇಷ್ಟು ಕಡಿಮೆನ ಬರೀ 600 800 1000 ಒಳಗಡೆ ಮಾತ್ರ. ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಸ್ಯಾರಿಗಳು. ಇದೆಲ್ಲಿ ಸಿಗುತ್ತೆ ಏನು ಅಂತ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಕಮ್ಮಿ ರೇಟ್ಗೆ ಹಾಕ್ಕೊಡ್ತಾವ್ರಂತೂ. ನನಗಂತೂ ತುಂಬ ಇಷ್ಟ ಆಯಿತು ಕಲೆಕ್ಷನು. ಸೂಪರ್ ಅಂದರೆ ಸೂಪರ್. ಇವರು ಮನೆಯಿಂದನೇ ಸೇಲ್ ಮಾಡ್ತಾರೆ, ನೋಡೋಣ ಅಂತ ಬಂದೆ. ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ ಒಂದಕ್ಕೊಂದು. ನೋಡಿ ಇವಾಗೆಲ್ಲ ಟ್ರೆಂಡಿಂಗ್ ಸ್ಯಾರಿಗಳು ಯಾವ್ಯಾವ ಥರ ಇದ್ದಾವೆ ಅಂತ ಇವರು ಕಮ್ಮಿಯಿಂದ ಹಿಡ್ದು ಕಾಸ್ಟ್ಲಿವರೆಗೂ ತಗೊಬಂದು ತರಿಸಿದ್ದಾರೆ. ಕಲೆಕ್ಷನು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಯಾವ ಸೀರೆಗಳು ಯಾವ್ಯಾವ ರೀತಿ ಇರುತ್ತೆ ಅಂತೇಳಿ. ಇವಾಗೆಲ್ಲ ಕ್ರೇಪ್ ಸಿಲ್ಕೆ ಜಾಸ್ತಿ ಓಡ್ತಿರೋದು ಎಲ್ಲ ಕಡೆನೂ. ಯಾರು ನೋಡಿದ್ರು ಬರೀ ಅದೇ ಥರ ಸ್ಯಾರಿಗಳನ್ನೇ ತೊಗೊತಿರೋದು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿದ್ರೆ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ನಿಮಗೆ ಯಾವ ಸೀರೆ ಚೆನ್ನಾಗಿದೆ ಅಲ್ಲಿ ನೋಡಿ. ಪರ್ಪಲ್ ಕಲರ್ ಸ್ಯಾರಿ, ಬಾರ್ಡ್ರು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಾಂಬಿನೇಷನು. ತುಂಬ ಚೆನ್ನಾಗಿದ್ದಾವೆ ಸ್ಯಾರಿ. ಇವೆಲ್ಲ ಹಾಕ್ಕೊಂಡು ನೋಡಿದ್ರೆ ತುಂಬ ಮಸ್ತಾಗಿ ಕಾಣಿಸುತ್ತೆ. ಬ್ಲೌಸು ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಅದೆಲ್ಲ ಪರ್ಪಲ್ ಕಲರ್ ಒಂಥರ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಜರ್ಜರಿಯಾಗಿ ಬಂದಿದೆ. ಈ ಥರ ಸ್ವಲ್ಪ ಮೀಡಿಯಮ್ ಡಾರ್ಕ್ ಇರೋ ಹಾಕ್ಕೊಂಡ್ರೆ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಹಬ್ಬಗಳು ಬರ್ತಾ ಇರ್ತವೆ, ಒಂದೊಂದು ಹಬ್ಬಕ್ಕೆ ಒಂದೊಂದು ಸ್ಯಾರಿ ಬೇಕು ಅನ್ನೋ ಥರ ಹೆಣ್ಮಕ್ಳುಗಳು ಪ್ರತಿ ಒಂದು ಹಬ್ಬದಲ್ಲೂ ಕಲೆಕ್ಷನ್ಸಲ್ಲಿ ನೋಡ್ತಾ ಇರ್ತಾರೆ. ತೊಗೊಬೇಕು ಅನ್ನೋ ಆಸೆ ಇದ್ದೇ ಇರ್ತದೆ. ಹೆಣ್ಮಕ್ಳಂತೂ ತುಂಬ ಶಾಪಿಂಗ್ ಮಾಡ್ತಾನೆ ಇರ್ತಾರೆ. ಗಂಡು ಮಕ್ಳುಗಳಂತೂ ಜಾಸ್ತಿ ತೊಗೊಳ್ಳೋದೇ ಇಲ್ಲ ಬಿಡಿ ಬಟ್ಟೆಗಳ. ಅವರೇನೋ ಒಂದೆರಡು ಜೊತೆ ತೊಗೊಂಡ್ರೆ ಅದೇ ವರ್ಷೆಲ್ಲ ಆಗುತ್ತೆ ಅಂತ ಥಿಂಕ್ ಮಾಡ್ತಾರೆ ಕೆಲವು ಗಂಡು ಮಕ್ಕಳು. ಕೆಲವು ಗಂಡು ಮಕ್ಕಳು ತೊಗೊತಾರೆ, ಜಾಸ್ತಿ ಬಟ್ಟೆಗೆ ಸುರಿತಾರೆ ದುಡ್ಡು. ನೋಡಿ ಹೆಣ್ಮಕ್ಳಿಗಂತೂ ಬಟ್ಟೆ ಒಂದು ಹಬ್ಬ ಬತ್ತು ಅಂದರೆ ಒಂದು ವಾರದಿಂದನೇ ಪ್ರಿಪೇರ್ ಆಗಿಬಿಡ್ತದೆ. ನಾನು ಈ ಥರ ಬಟ್ಟೆ ತೊಗೋಬೇಕು, ನನಗೆ ಈ ಥರ ಸ್ಯಾರಿ ಬೇಕು, ನಾನು ಈ ಥರ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅನ್ನೋ ಒಂದು ಮೇನ್ ಥಾಟ್ ಇಟ್ಕೊಂಬಿಟ್ಟಿರ್ತಾರೆ ಎಲ್ರೂ. ಇದು ನೋಡಿ ಒಂಥರ ಡಬಲ್ ಬಂದಿದೆ ಬಾರ್ಡರಲ್ಲಿ ನೋಡಿ, ಎಲ್ಲೋ ಬ್ಲೂ ಮಿಕ್ಸು ಡಬಲ್ಲು. ತುಂಬ ಚೆನ್ನಾಗಿದೆ ಎಲ್ಲ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ. ಇವೆಲ್ಲ ಬಂದು ನಿಮಗೆ 1200 1300 1000ಇಂದ ಹಿಡಿದು 1500 ಒಳಗಡೆ ಐಟಮ್ ತರಿಸಿರೋದು ಇವಾಗ ಇವರು. ಕ್ರ್ಯಾಪ್ ಸಿಲ್ಕೆಲ್ಲ ತರಿಸ್ತಾರೆ, ಮತ್ತೆ ಐಟಮ್ಸ್ ಎಲ್ಲ ಬರ್ತಿರ್ತದೆ. ಮನೆಯಿಂದನೇ ಸೇಲ್ ಮಾಡ್ತಾರೆ ಇವರು. 2 ಚಿಕ್ಕ ಮಕ್ಕಳಿದ್ದಾವೆ, ಇಟ್ಕೊಂಡು ಹೊರಗಡೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತೇಳಿ ಪಾಪ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತಿರ್ತಾರೆ ಯಾವ್ಯಾವ ಕಲೆಕ್ಷನ್ ಬರ್ತಿರ್ತದೆ ಅವೆಲ್ಲ. ಅವರು ಹೋಮ್ ಡೆಲಿವರಿ ಮಾಡ್ತಾರೆ, ಮತ್ತು ಆನ್ಲೈನ್ ಬುಕ್ಕಿಂಗ್ ಇದೆ, ಕೊರಿಯರು ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿದೆ. ಬೇಕಂದರೆ ಮನೆ ಹತ್ರ ಇರೋರು ಹೋಗಿ ತೊಗೊಬೋದು. ತುಂಬ ಚೆನ್ನಾಗಿರ್ತವೆ ಸ್ಯಾರಿಗಳು. ನಿಜ ಹೊರಗಡೆ ಅಂಗಡಿಗಳಲ್ಲಿ ತುಂಬ ಕಾಸ್ಟ್ಲಿ ಇರ್ತದೆ ರೇಟ್ಗಳು, ಒಂದಕ್ಕೊಂದು ಜಾಸ್ತಿ ಹೇಳ್ತಾರೆ. ಅಲ್ಲಿಗಿಂತ ಹೇಳಬೇಕು ಅಂತಂದರೆ ಇವ್ರ ಹತ್ರ ಪರವಾಗಿಲ್ಲ, ಅಲ್ಲಿ ಬಾಡಿಗೆ ಗಿಡಿಗೆ ಎಲ್ಲ ಸೇರಿಸಿ ಹಾಕಿರ್ತಾರೆ. ನೋಡಿ ಇದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮೆಂತ್ಯ ಕಲರ್ ಸ್ಯಾರಿ. ಹಾಕ್ಕೊಂಡ್ರೆ ಬ್ಲೌಸ್ ಹಾಕ್ಕೊಂಡ್ರೆ ತುಂಬ ಮಸ್ತಾಗಿ ಕಾಣಿಸುತ್ತೆ ಇವೆಲ್ಲ ಸ್ಯಾರಿ. ಆ ಥರ ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ಅಲ್ಲಿ ಹೋಲಿಸ್ಕೊಂಡ್ರೆ ಇಲ್ಲೊಂದು 500 ಕಮ್ಮಿಗೆ ಸಿಗುತ್ತೆ. ನಿಜ ತುಂಬ ಚೆನ್ನಾಗಿರ್ತವೆ ಕಲೆಕ್ಷನ್ನು. ಇಲ್ಲಿ ನೋಡಿ ತುಂಬ ಥರ ಬಟ್ಟೆಗಳು, ಒಂದೊಂದು ಸೀರೆ ಒಂದೊಂದು ಥರ ಇದೆ ಡಿಸೈನು. ಇವಾಗೆಲ್ಲ ಟ್ರೆಂಡಿಂಗ್ ಸ್ಯಾರಿಗಳಲ್ವ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಟ್ರೆಂಡಿಂಗು. ಹೂವು ಬಂದು ನೋಡಿ, ಬಾರ್ಡರ್ ಡಬಲ್ ಸ್ಟೆಪ್ ಬಾರ್ಡ್ರು ಬಂದಿದೆ, ಹೂವು ಇದೆ. ತುಂಬ ಚೆನ್ನಾಗಿದ್ದಾವೆ ನೋಡಿ. ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ನೋಡೋಣ, ಕಮೆಂಟಲ್ಲಿ ಹೇಳಿ ಹೇಗಿದೆ ಅಂತ. ಅವ್ರಿಗೊಂದು ಹೆಲ್ಪ್ ಆಗಲಿ ಪಾಪ. ನೋಡಿ ಬೇಕಂದರೆ ವಾಟ್ಸಪ್ ನಂಬರ್ ಹಾಕ್ತೀನಿ, ನೀವು ಬೇಕಂದರೆ DM ಮಾಡಿದ್ರೆ ನಿಮಗೂ ಕೊರಿಯರ್ ಮಾಡಿಕೊಡ್ತಾರೆ. ಇವರು ಕೊರಿಯರ್ ಎಲ್ಲ ಮಾಡ್ತಾರೆ, ಮನೆಯಿಂದನೇ ಮಾಡ್ತಾರೆ. 2 ಚಿಕ್ಕ ಮಕ್ಳು ಇಟ್ಕೊಂಡು ಮಾಡೋಕ್ಕಾಗಲ್ಲ ಪಾಪ, ಅವ್ರ ಕಷ್ಟ ತುಂಬ ಕಷ್ಟಪಟ್ಕೊಂಡು ಇದನ್ನು ಮಾಡ್ತಾಯಿದ್ದಾರೆ. ಏಕೆಂದರೆ ಮಾಡಲೇಬೇಕು, ಏನಾದರೂ ಒಂದು ಮಾಡಿಲ್ಲ ಅಂದರೆ ಆಗಲ್ಲ ತಾನೇ, ಜೀವನದಲ್ಲಿ ಮಾಡಲೇಬೇಕು. ಪಾಪ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮಕ್ಕಳು ತುಂಬ ತರಲೆಗಳು, ಆದರೂ ಮಾಡ್ತಿದ್ದಾರೆ. ನೋಡಿ ಈ ಸೀರೆ ಎಷ್ಟು ಚೆನ್ನಾಗಿದೆ ನೋಡಿ, ಬಾರ್ಡ್ರ್ ಎಷ್ಟು ದೊಡ್ಡದಾಗಿದೆ. ನನಗಂತೂ ತುಂಬ ಇಷ್ಟ ಇದೆ. ಎಲ್ಲ ಕಲೆಕ್ಷನು ಚೆನ್ನಾಗಿರೋ ತೊಗೊಂಬಂದಿದ್ದಾರೆ. ಹಾಗೆ ಬಂದಿದ್ವಲ್ಲ, ನಾನು ನಿಮಗೊಂದು ವಿಡಿಯೋನ ಶೇರ್ ಮಾಡಿದೆ. ಹೆಣ್ಮಕ್ಳಿಗೆ ಅಂದರೆ ಸೀರೆ ಅಂದರೆ ಇಷ್ಟ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದರೆ ನಿಮಗೆ ಯಾವ ಥರ ತೊಗೋಬೇಕು ಅಂತ ನಿಮಗೂ ಅನ್ನಿಸ್ತಿರ್ತದೆ. ಈ ಥರ ಟ್ರೆಂಡಿಂಗ್ ಇದೆ, ನೀವೆಲ್ಲಾದರೂ ಹೋದಾಗಾದರೂ ನಾನು ಈ ಥರ ಅಲ್ಲಿ ನೋಡಿದ್ದೆ, ನಾನು ಆ ಥರ ಸ್ಯಾರಿ ತೊಗೋಬೇಕು ಅನ್ನೋ ಒಂದು ನಿಮಗೆ ಒಂದು ಮೈಂಡಿಗೆ ಬರ್ಬೋದು. ಅದೇ ಥರ ಅಂದ್ಕೊಂಡು ನೋಡಿ ಸ್ಯಾರಿಗಳು ಯಾವ್ಯಾವ ಥರ ಬಂದಿದೆ ಅಂತ, ಹೊಸ ಕಲೆಕ್ಷನ್ಸ್ಗಳು. ಹೆಣ್ಮಕ್ಳಿಗೆ ಸೀರೆ ಅಂತಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಅಲ್ವಾ. ಹಂಗಾಗಿ ನೋಡಿ ತುಂಬ ಚೆನ್ನಾಗಿದ್ದಾವೆ. ಏನು ಜಾಸ್ತಿ ಏನು ರೈಟ್ ಏನು ಹಾಕ್ಕೊಡಲ್ಲ ಇವರು, ಕಮ್ಮಿಗೆ ಹಾಕ್ಕೊಡ್ತಾರೆ, ಪರವಾಗಿಲ್ಲ ತೊಗೊಬೋದು. ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ.
ಇವೆಲ್ಲ ತುಂಬ ಚೆನ್ನಾಗಿದೆ. ಒಂಥರ ಸಿಲ್ಕ್ ಸ್ಯಾರಿ ಥರನೇ ಟೈಪ್ ಇವು. ತುಂಬ ಸ್ಮೂತಾಗೆ ಮೆತ್ತಗಿದ್ದಾವೆ ಬಟ್ಟೆಗಳು ನೋಡಿ. ಎಲ್ಲನೂ ಹಾಕ್ಕೊಂಡಿರೋ ಚೆನ್ನಾಗಿದ್ದಾವೆ. ನಾನು ಹಂಗೆ ನೋಡ್ತಾಯಿದ್ದೆ ಯಾವ ಸ್ಯಾರಿ ತೊಗೊಳ್ಳೋಣ, ಯಾವ್ದು ಮಾಡೋಣ ಅಂತ ಹೇಳ್ಬಿಟ್ಟು. ನನಗಂತೂ ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಅಂತ ಅನ್ನಿಸ್ತಾಯಿತ್ತು ಮನಸ್ಸಿಗೆ. ಎಲ್ಲ ಇಷ್ಟ ಆಗ್ತಿತ್ತು. ಎಲ್ಲನೂ ತೊಗೊಳಕ್ಕಂತೂ ಆಗಲ್ವಲ್ಲ, ಎಲ್ಲ ತೊಗೊಳಕ್ಕಾಗುತ್ತಾ? ನನಗೂ ಇಷ್ಟ ಅದು ಮತ್ತು ಎಲ್ಲ ಸ್ಯಾರಿನೂ. ಹಾಗೆ ನೋಡ್ತಾ ಇದ್ದೆ. ನೋಡಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೆ ನೋಡಿ. ಎಲ್ಲ ಹೇಗಿದೆ, ಚೆನ್ನಾಗಿದೆಯಾ ಸ್ಯಾರಿಗಳು? ಒಂಥರ ಖುಷಿ ನೋಡಿ. ಹೆಣ್ಮಕ್ಳುಗಳು ಮನೇಲಿ ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಮಾಡಬೇಕು ಅನ್ನೋದು. ಅಂದರೆ ಮಕ್ಕಳಾದಮೇಲೆ ಮಕ್ಕಳು ನೋಡ್ಕೊಳ್ಳೋದು, ಮನೆ ಗಂಡ ಎಲ್ಲ ಮನೆ ಕೆಲಸ ಇದ್ದೇ ಇರ್ತದೆ. ಆ ಬ್ಯುಸಿ ಒಳಗಡೆ ಈ ಥರ ಒಂದು ಮಾಡಬೇಕು ಅಂತ ಎಷ್ಟು ಕೆಲಸ ಇದ್ದರೆ, ಎಷ್ಟೇ ಬ್ಯುಸಿ ಇದ್ರೂ ಇದ್ರೊಳಗಡೆ ಪಾಪ ಇದನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಮನೆಯಲ್ಲಿ. ನೋಡಿ ಯಾರೋ ಬಂದಿದ್ದರು ಕಸ್ಟಮರು ತಗೊಳ್ಳೋಕ್ಕೆ ಅಂತ, ಅವ್ರು ನೋಡ್ತಾಯಿದ್ರು. ಆ ಸ್ಯಾರಿ ಇಷ್ಟ ಆಯಿತು ಅಂತ ಅವರು ನೋಡ್ತಾಯಿದ್ರು. ಹಾಗೆ ನೋಡಿ ಪಾಪ ಮಕ್ಕಳೆಲ್ಲ ಇಟ್ಕೊಂಡು ಈ ಥರ ಎಲ್ಲ ಮಾಡೋದು ತುಂಬ ಕಷ್ಟನೇ, ಆದರೂ ನೋಡ್ಕೊತಾರೆ ಪಾಪ ತುಂಬ. ಇವಾಗ ನೋಡಿ ನಿಮಗೆ ಯಾವ್ಯಾವ ಥರ ಟ್ರೆಂಡಿಂಗ್ ಸ್ಯಾರಿ ಅಂತ ಫುಲ್ ಕೆಳಗಡೆನೇ ಹಾಕಿದ್ದಾರೆ. ಅಷ್ಟು ಸ್ಯಾರಿ ಕಲೆಕ್ಷನ್ಸು ಸ್ವಲ್ಪ ಎಲ್ಲ ಕೆಳಗಡೆನೇ ಹಾಕಿ, ಅದು ಯಾರೋ ಕಸ್ಟಮರ್ ಬಂದಿದ್ದರು ಅವ್ರು ನೋಡೋಕ್ಕೆ ಅಂತ ಹಾಗೆ ಸುಮ್ಮನೆ ಹಾಕಿದ್ರು ನೆಲದಲ್ಲೇ. ನೋಡಲಿ ಯಾರಾದರೂ ಯಾವ್ದು ಬೇಕು ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೆಳಗಡೆನೇ ಹಾಕಿದರು. ತುಂಬ ಚೆನ್ನಾಗಿದ್ದಾವೆ ಸ್ಯಾರಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ನೋಡೋಣ ಕಮೆಂಟಲ್ಲಿ ಹೇಳಿ. ಯಾವ್ದು ಇಷ್ಟ ಆಯಿತು? ಕೆಲ್ಸಕ್ಕೆ ಹೋಗಿ ಬಂದ್ರೆ ನೋಡಿ ತಗೊಳ್ಳಿ, ಸೀರೆ ಎಲ್ಲ ಚೆನ್ನಾಗಿವೆ. ಯಾವ್ದು ತಗೋತೀರಾ? ಎಲ್ಲ ಚೆನ್ನಾಗೈತೆ. ನಾನು